This program sponsored by SS Gold Work. स्वागत है आपका बी न्यूज नेशन में। मैं हूं आबिद हुसैन शेख। हर्षा शेट्टी का समर्थन क्यों? आज एक प्रेस मीट में बात करते हुए एडवोकेट आसिफ कादरी ने कहा कि पिछले कई दिनों से चुनायित प्रतिनिधियों की तरफ से महानगर पालिका के कमिश्नर के तबादले को लेकर समर्थन में उतरने वालों पर सवाल उठाते हुए एक ऑफिसर के तबादले को लेकर राजनीति के समर्थन का रंग क्यों दिया जा रहा है? ಜೀರ್ಗಾಳ ಸಾಹೇಬ್ರದು ಟ್ರಾನ್ಸ್ಫರ್ ಆದಾಗ ಇವ್ರು ಯಾಕೆ ಪ್ರತಿಭಟನೆ ಮಾಡಿಲ್ಲ? ಹಲವಾರು ಅಧಿಕಾರಿಗಳು ಬಂದಾರ, ಹಲವಾರು ಅಧಿಕಾರಿಗಳು ಹೋಗ್ಯಾರ. ಇಟ್ ಈಸ್ ಅ ರೂಟೀನ್ ಕೋರ್ಸ್ ಆಫ್ ಸರ್ವಿಸ್. ಅವ್ರಿಗೆ ಯಾಕೆ ಪ್ರತಿಭಟನೆ ಇಲ್ಲ ಅಂದರೆ ಇವ್ರಿಗೆ ಯಾವುದು ಸೂಕ್ತ ಅನ್ನಿಸ್ತದ ಅದಕ್ಕೆ ಪ್ರತಿಭಟನೆ ಮಾಡೋರು, ಇವ್ರು ಯಾರಿಗೆ ಸೂಕ್ತ ಮತ್ತು ಅದರಲ್ಲಿ ಮತ್ತೊಂದು ಕಮ್ಯುನಿಟಿಗೆ ಫೋಕಸ್ ಮಾಡಿ ಹೇಳ್ತಾ ಇದ್ದಾರೆ, ಅದು ತಪ್ಪು. ನಮ್ದು ಹೇಳೋದು ಈ ಬಿಜಾಪುರ ನಗರ ಬಸವನಾಡಿನ ನಗರ, ಸೂಫಿ ಸಂತರ ನಗರದ, ಇಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಕೂಡ ಎಂದೂ ಯಾವುದೂ ಕಮ್ಯುನಲ್ ಭಾವನೆ ಇರಲಾರ್ದ ಬದುಕ್ತಾ ಇದ್ದೀವಿ. ಎಲ್ಲೇ ಯು ಪಿ ಬಿಹಾರದೊಳಗೆ ಏನೇ ಗಲಾಟೆ ಆದರೂ ಬಿಜಾಪುರ ಶಾಂತ, ಯಾವತ್ತೂ ಕಮ್ಯುನಲ್ ವೈಲೆನ್ಸ್ ಆಗಿಲ್ಲ. ಯಾವಾಗಿಂದ ಬಸವನಗೌಡರ ಪಾಟೀಲ್ ಯತ್ನಾಳ್ ಅವರು ರಾಜಕೀಯ ಸ್ಟಾರ್ಟ್ ಮಾಡ್ಯಾರ ಆವತ್ತಿನಿಂದ ಹಿಡ್ದೆ ಕಮ್ಯುನಲ್ ಫ್ರ್ಯಾಕ್ಷನ್ಸ್ ಫೀಲಿಂಗ್ಸ್ ಬರ್ತಾ ಇದೆ ಮಂದಿಗೆ. ಮೊದಲ ಇವರೇ JDSನಾಗ ಇದ್ದಾಗ ಮೈನಾರಿಟೀಸ್ ಓಟ್ ಕೇಳಿ ನಮಾಜ್ ಮಾಡೋಕೆ ಮಸೂದಿಗೆ ಬಂದರು. ಈಗ ಟೋಟಲ್ ಹಿಂದೂ ಪರ ನಾನು ಇದು ವಾಟ್ ಇಟ್ ಗೋಸ್ ಟು ಶೋ ಈ ಪೊಲಿಟಿಷಿಯನ್ಸ್ ಈಗ ಸರ್ಕಾರ ಮಾಡ್ತಿರೋದು ಯೋಜನೆಗಳಿಗೆ ಮತ್ತು ಸರ್ಕಾರದ ಕೆಲಸಗಳಲ್ಲಿ ಟೀಕೆ ಮಾಡೋದು ಬಿಟ್ಟು ಕಮ್ಯುನಿಟಿ ಫ್ರ್ಯಾಕ್ಷನ್ಸ್ ಮಾಡೋದು ಸರಿಯಲ್ಲ. ಒಂದೇ ಆಮೇಲೆ ಏನದ, ಈಗ ಸರ್ಕಾರ ಈಗ ನಗರದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ನೋಡಿ ಇವರಿಗೆ ತಾಳಲಾರ್ದಕ್ಕೆ ಒಂದು ಇಶ್ಯೂ ಕ್ರಿಯೇಟ್ ಮಾಡಿ ತಮ್ಮದ ರಾಜಕೀಯ ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ಬೇಕಂತ ಇವ್ರು ಮಾಡ್ತಿರ್ಬೋದು. ಅದು ನಮ್ಗೆ ಕನ್ಸರ್ನ್ ಇಶ್ಯೂನೇ ಇಲ್ಲ. ಒಂದು ವೇಳೆ ಹರ್ಷ ಶೆಟ್ಟಿ ಅವರು ಲೀಗಲಿ ಪ್ರಾಮಾಣಿಕ ಕೆಲಸನೇ ಮಾಡ್ತಾ ಇದ್ದಾರೆ ಅಂತಂದ್ರೆ ತಮ್ಗೆ ಈ ಮೀಡಿಯಾ ಮಾಧ್ಯಮದವ್ರು ತಾವು ನನ್ನ ಜೊತೆಗೆ ಬರೀಬೇಕಂದ್ರೆ ಕ್ವಾಟಿಗೋಡಿ ಎದುರಿಗೆ ರಾಮ ಮಂದಿರ್ ರೋಡ್ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಇದೆ, ಫೋರ್ಟ್ ವಾಲ್, ಅದರದ ಪಕ್ಕದಲ್ಲಿ 100 ಫೀಟ್ ಡಿಸ್ಟೆನ್ಸ್ ಇಲ್ಲ 4 ಅಂತಸ್ತು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಒಬ್ಬರು ಪ್ರೈವೇಟ್ ಓನರ್. ಮತ್ತು ಅದರಲ್ಲಿ ಎಲ್ಲೇ ಲೇಔಟ್ನಲ್ಲಿ ನಾವು ಮನೆ ಕಟ್ಟಬೇಕು ಅಂತಂದ್ರೆ ಕಮಿಷನರ್ ಅವರು ಒಂದು ಇಂಡಿಮ್ನಿಟಿ ಬಾಂಡ್ ಕೊಡುವಂಥ ಒಂದು ಹೊಸ ಪದ್ಧತಿ ತಯಾರು ಮಾಡ್ಯಾರ. ಏನಂತೇಳಿ, ವಿ ಶುಡ್ ಅಂಡರ್ಟೇಕ್ ದ್ಯಾಟ್ ವಿ ಆರ್ ನಾಟ್ ಕನ್ಸ್ಟ್ರಕ್ಟಿಂಗ್ ಅವರ್ ಹೌಸ್ which is adjacent to the ASI protected monument property within the 100 meters distance. If I found guilty, if I constructed there, I am liable to be prosecuted, I am liable to be punished ಅಂತ ಅವ್ರು ಮುಚ್ಚುಳಿಕೆ ಬರ್ಸ್ಕೊಂಡು ಪರ್ಮಿಷನ್ ಕೊಡ್ತಾ ಇದ್ದಾರೆ. ಮತ್ತು ಆ 3 ಅಂತಸ್ತಿನ ಬಿಲ್ಡಿಂಗಿಗೆ ಪರ್ಮಿಷನ್ ಎಲ್ಲಿಂದ ಬಂದಿದೆ? ಇದು ಒಂದು ಕ್ವಶನ್. ನಂದು ಪ್ರಾಮಾಣಿಕ ಅದಾರ ಅಂತಂದ್ರೆ ಪ್ರಾಮಾಣಿಕತೆ ತೋರಿಸ್ಬೇಕು ಇಲ್ಲ ಸರ್? ಅಲ್ಲಿ ಬಡವರು ಗುಡಿಸಲನ್ನು ನೆಲಸ ಮಾಡಲಿಕ್ಕೆ ಪ್ರಾಮಾಣಿಕತೆ ತೋರಿಸ್ತಾ ಇದ್ದಾರೆ, ಅದಕ್ಕೆ ಬಚಾವ್ ಮಾಡಲಿಕ್ಕೆ ಒಬ್ಬ ಜನಪ್ರತಿನಿಧಿಯ ಒಂದು ಬಂದು ಪ್ರತಿಭಟನೆ ಮಾಡ್ತಾರೆ, ಮತ್ತು ಅಲ್ಲಿ ಯಾಕೆ ಮಾಡ್ತಾ ಇಲ್ಲ? ದಿಸ್ ಈಸ್ ಮೈ ಕ್ವಶನ್ ಟು ದ ಕಮ್ಯುನಿಟಿ ಆ್ಯಸ್ ವೆಲ್ ಆಸ್ ಟು ದಿ ಹಾನರಬಲ್ ಬಸವನಗೌಡ ಪಾಟೀಲ್ ಯತ್ನಾಳ್. ಇನ್ನೊಂದೇನಿದೆ ಅಂದ್ರೆ ಪ್ರಾಮಾಣಿಕ ಪ್ರಮಾಣ ಪತ್ರ ಇವ್ರು ಕೊಡೋದು ಅವಶ್ಯಕತೆನೇ ಇಲ್ಲ. ಈಸ್ ನೋ ವೇ ಕನ್ಸರ್ನ್ ಟು ದ ಇಶ್ಯೂ ದ ಸರ್ಟಿಫಿಕೇಟ್ ಆಫ್ ಹಾನೆಸ್ಟಿ, ಡಾಕ್ಯುಮೆಂಟ್ಸ್ ಆ್ಯಂಡ್ ಸರ್ವಿಸ್ ವಿಲ್ ಶೇವ್. ಅದಕ್ಕೆ ಇಷ್ಟೇ ನನ್ನ ಹೇಳಲಿಕ್ಕೆ ಅದೀನಿ ಅಂತಂದ್ರೆ, ಎರಡನೇ ಅವರು ಅಪವಾದ ಮಾಡಿದ್ದು ಅವ್ರ ಮ್ಯಾಗ ಇಲ್ಲ ಸಲ್ಲ ಸುಳ್ಳು 20 ಕೇಸ್ ಮಾಡಿದ್ದಾರೆ, ಅದರಲ್ಲಿ 4 ಕೇಸ್ ಅತ್ಯಾಚಾರ ಪ್ರಕರಣ ದಾಖಲು ಮಾಡಿದೆ, ಅದನ್ನೂ ಸುಳ್ಳು. 3 ಕೇಸ್ ಅದಾವ, ಅದನ್ನೂ ಸುಳ್ಳು. ಅದನ್ನೂ ಏನದ, 2 ಸ್ಟೇಟ್ ಕಂಪ್ಲೇಂಟ್ ಅದಾವ, 1 ಇಂಡಿವಿಜುವಲ್ ಕಂಪ್ಲೇಂಟ್ ಅದಾವ, 3 ಕೇಸ್ ಅದಾವ.